GS ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಗದಗ್ನಲ್ಲಿ ಅವರ ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಏನು ಪುಟ್ಟರಾಜ ಗವಾಯಿಗಳ ಸರ್ಕಲ್ನಿಂದ ಪುಟ್ಟರಾಜ ಗವಾಯಿಗಳ ಮನೆಯವರೆಗೂ ಪಾದಯಾತ್ರೆಯನ್ನ ನಡೆಸುವ ಮೂಲಕ ಜೊತೆಗೆ ದೀರ್ಘದಂಡ ನಮಸ್ಕಾರ ಹಾಕುವ ಮೂಲಕ ತಮ್ಮ ಪ್ರತಿಭಟನೆಯ ಆಕ್ರೋಶವನ್ನ ಹೈಕಮಾಂಡ್ಗೆ ಮುಟ್ಟಿಸಲು ಮುಂದಾಗಿದ್ದಾರೆ. ಕೆಲ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾರೆ. ಸರ್, ಏನ್ ಹೇಳ್ತೀರಿ GS ಪಾಟೀಲ್ರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು? ಸರ್, ಸುಮಾರು 40-45 ವರ್ಷದಿಂದ ಸನ್ಮಾನ್ಯ GS ಪಾಟೀಲ್ ಸಾಹೇಬರು 40-45 ವರ್ಷದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸಣ್ಣ ಕಾರ್ಯಕರ್ತರಿಗೆ ಗದಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟ್ಯಾರ. ಕಾಂಗ್ರೆಸ್ ಪಕ್ಷ ಸಿಪಾಯಿಯಾಗಿ ಸುಮಾರು ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಪಕ್ಷವನ್ನು ಇಲ್ಲಿ ಬಲಪಡಿಸಿ ಮತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ. ದಯವಿಟ್ಟು ಈ ಮುಂದಿನ ದಿನಮಾನಗಳಲ್ಲಿ ಹೈಕಮಾಂಡ್ಗೆ ನಾವು ಒಂದು ವಿನಂತಿ ಮಾಡ್ತೇವೆ. ಅವ್ರಿಗೆ ಒಂದು ಕಪ್ಪು ಚಿಕ್ಕ ಇಲ್ಲದೇ ಈ 45 ವರ್ಷ ರಾಜಕಾರಣ ಮಾಡ್ರ. ಅದರಲ್ಲೇ ಮುಂದೆ ಬರುವ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕಂತ ತಮ್ಮಲ್ಲೇ ವಿನಂತಿ ಮಾಡ್ತೇವೆ. ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಸಚಿವ ಸಂಪುಟ ನೀಡದೇ ಇದ್ದರೆ ನಾವು KPCC ಬಂದು ಉಗ್ರ ಹೋರಾಟ ಮಾಡಿ ಮುತ್ತಿಗೆ ಹಾಕ್ತೇವೆ. ಅದಕ್ಕೆ ದಯವಿಟ್ಟು ಸನ್ಮಾನ್ಯ ಹೈಕಮಾಂಡ್ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿ ಅವರು ಮತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿ ಮಾಡ್ತೇವೆ. ತಾವು ಕೂಡ ನಮ್ಮ ರೋಣ ತಾಲೂಕಿಗೆ ಬಂದಾಗ ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಮಂತ್ರಿಯಾಗಲ್ಲ ಎಲ್ಲ ಅರ್ಹರಂತ ಕೂಡ ಹೇಳಿದ್ದೀರಿ. ಅದನ್ನು ನೆನಪಿಟ್ಕೊಂಡು ಈ ಮುಂದಿನ ದಿನದಲ್ಲಿ ಸಚಿವ ಸಂಪುಟದಲ್ಲಿ ದಯವಿಟ್ಟು ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರಿ, ಆದರೂ ಸಿಕ್ಕಿಲ್ಲ. ಏನು ಈಗ ಮುಂದಿನ ಹೋರಾಟ ಎಲ್ಲ ಹಂಗಿರ್ತಾವೆ? ಮುಂದಿನ ದಿನಮಾನದಲ್ಲಿ ಸರ್ ಸನ್ಮಾನ್ಯ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡದೇ ಹೇಳಿದ್ರೆ ನಾವು ಹೈಕಮಾಂಡ್ದ ಅಲ್ಲೇ ನಾವು ಕಚೇರಿ ಮುಂದೆ ನಾವು ಮುತ್ತಿಗೆ ಹಾಕುವಂತ ಎಲೆಕ್ಷನ್ ಮಾಡ್ತೀವಿ. ಇವತ್ತೆಲ್ಲ ಕುಟುಂಬ ಸಮೇತ ಬಂದು ನಾವು ಇವತ್ತು ದೀಡ್ ನಮಸ್ಕಾರ ಆಗ್ತೀವಪ್ಪ ಅಂತಂದ್ರೆ ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರು ಅಂತ ಸಂಪತ್ತನ್ನು ಗಳಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಅವರು ಯಾವುದೇ ಥರ ಕಪ್ಪು ಚಿಕ್ಕಿಲ್ದ ರಾಜಕಾರಣ ಮಾಡಿದಾರೆ. ಗದಗ ಜಿಲ್ಲೆಯೊಳಗೆ ಅತಿ ಹೆಚ್ಚು ಮತದಾನ ಪಡೆದ ಯಾರಾದರೂ ರಾಜಕಾರಣ ಇದ್ರೆ ಅದಕ್ಕೆ ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರು ಅಂತ ಹೇಳಿದ್ರೆ. ಈಗ ಮಾನ್ಯ ನಡೆದಂಥ ಕೇಂದ್ರ ಸರ್ಕಾರದ ಚುನಾವಣೆ ಸಂದರ್ಭದಲ್ಲೂ ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರು ನಮ್ಮ ರೋಣ ಮತದಾರರು ಲೀಡ್ ಕೊಟ್ಟಾರ. ನಾವು ಸ್ಥಳೀಯ ಚುನಾವಣೆಗೆ MLA ಎಲೆಕ್ಷನ್ ಒಳಗೂ ಅವ್ರು ಲೀಡ್ ಕೊಟ್ಟಾರ. ಹಿಂಗಾಗಿ GS ಪಾಟೀಲ್ ಸಾಹೇಬ್ರು 4 ಬಾರಿ ಗೆದ್ದಾರ. ಎಲ್ಲ ಪ್ರಗತಿಪರ ಚಿಂತಕರ, ಯಾವುದೇ ಕಪ್ಪು ಚುಕ್ಕಿ ಎಲ್ಲನ ರಾಜಕಾರಣ ಅದಾರ ಅಂಥವ್ರನ್ನ ಗೌರವಿಸಿದ್ರ ರಾಜ್ಯ ಅಭಿವೃದ್ಧಿ ಆಗುತ್ತೆ, ಜಿಲ್ಲಾ ಅಭಿವೃದ್ಧಿ ಆಗುತ್ತೆ, ಕ್ಷೇತ್ರ ಅಭಿವೃದ್ಧಿ, ರೈತರ ಅಭಿವೃದ್ಧಿ ಆಗ್ತಾರೆ, ಬಡವರಿಗೆ, ಶ್ರಮಿಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಬರುವಂಥ ಎಲ್ಲ ಲಕ್ಷಣ ಅದಾವು. ಸನ್ಮಾನ್ಯ GS ಪಾಟೀಲ್ ಸಾಹೇಬರಿಗೆ ರೋಣ ಮತದಾರರಲ್ಲಿ ಬಂದಾಗ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮಾತು ಕೊಟ್ಟಿರಿ. ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಸಚಿವ ಸ್ಥಾನಕ್ಕೆಲ್ಲ ಆಗಕ್ಕೆ ಎಲ್ಲ ಅರ್ಹತೆಗಳಂತ ತಾವೇ ನುಡಿದಿರಿ. ನುಡಿದಂಥ ನಡೆದಂಥ ಸರ್ಕಾರ ತಾವು ಆ ನುಡಿದಂಥ ನಡ್ಕೊಂತರಿಗೆ ಅತಿ ಶೀಘ್ರದಲ್ಲಿ ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರವ್ರಿಗೆ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಹಿರಿಯರಾಗಿರೋದ ಕಾರಣಕ್ಕೆ ಎಲ್ಲೋ ಅವ್ರಿಗೆ ಅವಕಾಶ ತಪ್ಪಾಗತ್ತವ ಹೆಂಗೆ? ಸಾಕಷ್ಟು ಅವರು ಈ ಅಭಿವೃದ್ಧಿ ಕೆಲಸ ಸಾಕಷ್ಟು ಮಾಡಿದ್ದಾರೆ. ಜಿಲ್ಲಾ ಅಧ್ಯಕ್ಷರಾಗಿ ಸಾಕಷ್ಟು ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ಗದಗ ಜಿಲ್ಲೆ ಹಿಡ್ಕೊಂಡು ಮುಂಡ್ರಿಗಿ, ನರಗುಂದ, ಸಿರಹಟ್ಟಿ, ಆಮೇಲೆ ರೋಣ ಎಲ್ಲ ಜಿಲ್ಲೆಗಳು ಸಾಕಷ್ಟು ಶ್ರಮಪಟ್ಟು ಇವತ್ತೊಂದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಾಗಲಿ, ಇವತ್ತು MLA MP ಗಳ ಚುನಾವಣೆ, ಯಾವುದೇ ಪಕ್ಷದ ಒಂದು ಚುನಾವಣೆ ಬಂದರೆ ಆ ಪಕ್ಷದ ಆದೇಶದಂಗೆ ಪ್ರಾಮಾಣಿಕವಾಗಿ ತನುಮನ ಧನದಿಂದ ಸಾಕಷ್ಟು ಒಬ್ಬ ಪಕ್ಷ ಸಂಘಟನೆ ಮಾಡುವಂಥ ಈ ಜಿಲ್ಲೆಯಲ್ಲಿ ಏನಾದರೂ ಒಬ್ಬ ನಾಯಕ ಇದ್ದರೆ ಏಕೈಕ ನಾಯಕ ಅದು GS ಪಾಟೀಲ್ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನೀವು ಅವ್ರು ಏನಾರ ಮಂತ್ರಿ ಸ್ಥಾನ ಮಾಡಿಲ್ಲ ಅಂದ್ರೆ ಈ ಗದಗ ಜಿಲ್ಲೆನ ಸಂಪೂರ್ಣ ಕಾಂಗ್ರೆಸ್ ನಿಸ್ಸೀಮಾಗಿ ಹೋಗ್ತೈತೆ, ಹಾಳಾಗಿ ಹೋಗ್ತೈತೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷನ ಬಿಟ್ಬಿಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತೆ. ಇವತ್ತು ಎಷ್ಟು ಜನ ವೃದ್ಧರು ಎಲ್ಲರೂ ಉರುಳು ಸೇವೆ ಮಾಡುವಂಥ ನೋಡಿದ್ರೆ ಅವ್ರ ಬಗ್ಗೆ ಎಷ್ಟೊಂದು ಪ್ರೀತಿ ಅಭಿಮಾನ ಐತಿ. ನಾವು ಎಷ್ಟು ಸರಿಯಾಗಿ ನಾವು ಹೇಳಾಕತ್ತೀವಿ. ಇವತ್ತು ರಾಜ್ಯದಲ್ಲಿ ಬರೀ ಅವ್ರ ಮಕ್ಕಳನ್ನ ಮಂತ್ರಿ ಮಾಡಾಕತ್ತಾರ ಹೊರತು ಏನು ಹಳೆ ಮಂದಿ ಆದ್ರೆ ಬರೀ ಅವ್ರನ್ನ ಮಾಡೋದು ಏನು ಈ ಪಕ್ಷದಲ್ಲಿ ಇರುವುದು ತಪ್ಪ? ಇಷ್ಟು ಸೇವೆ ಮಾಡೋದು ತಪ್ಪ? ಹೇಳ್ರಿ. ಇವತ್ತಿನ ದಿವಸ ರಾಜ್ಯದಲ್ಲಿರುವಂಥ ಎಲ್ಲರ ಮಕ್ಕಳು ಮಂತ್ರಿಗಳು ಸಣ್ಣ ಸಣ್ಣವ್ರು ಇವತ್ತು ಮಂತ್ರಿ ಆಗ್ಯಾರ. ಇವತ್ತು ಇವ ಮಂತ್ರಿಗಳೊಳಗೆ ಜನ್ಮ ಕೊಟ್ಟು ಅಂತ GS ಪಾಟೀಲ್ ಈ ಪಕ್ಷಕ್ಕೆ ತನ್ನ ಜನ್ಮನ ಕೊಡ್ತಾನೆ ಅಂತ ಒಬ್ಬ ನಾಯಕನ ಗುರುತಿಸಕ್ಕೆ ತಯಾರಿಲ್ಲ ಅಂದ್ರೆ ನಾವು ಯಾರೂ ಈ ಪಕ್ಷದಲ್ಲಿ ಇರೋದಿಲ್ಲ. ಕಾಂಗ್ರೆಸ್ ಪಕ್ಷನ ಇವತ್ತಿನ ದಿವಸ ನಾವು ಗದಗ ಜಿಲ್ಲೆಯಲ್ಲಿ ಬಿಟ್ಟು ಬಿಡ್ತೀವಿ. ಎಲ್ಲರೂ ಅವ್ರ ಮಕ್ಕಳನ್ನ ಮಾಡ್ಕೊಂಡು ರಾಜ್ಯದೊಳಗೆ ಅವರೇ ಇರಲಿ, ಅವರ ಮಾಡ್ಕೊಂತ ಹೋಗ್ಲಿ. ಇದು ಮತ್ತು ಒಂದು ವೇಳೆ ಸಚಿವ ಸ್ಥಾನ ನೀಡದೆ ಹೋದರೆ ಪಕ್ಷವನ್ನ ಸಾಮೂಹಿಕವಾಗಿ ತೊರೆಯುತ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮರಾ ಪರ್ಸನ್ ಜೊತೆ
न्यूज नेटवर्क प्रस्तुति।